ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಕವರ್ ಸ್ಟೋರಿ ತಂಡ 1.5 ತಿಂಗಳ ಪರಿಶ್ರಮದ ನಂತರ ಈ ರೀತಿಯಾದಂತಹ ಒಂದು ಹಗರಣ ಬಯಲಿಗೆ ಬಂತು. ಈಗ ಅವರೆಲ್ಲರೂ ಕಂಬಿ ಎಣಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯ ಸಚಿವೆ ಆಗಿರುವಂತಹ ಉಮಾಶ್ರೀ ಅವರು ನಮ್ಮ ಜೊತೆ ಇದ್ದಾರೆ. ಉಮಾಶ್ರೀ ಅವರೇ, ಸಣ್ಣ ಅಕ್ರಮ ಎಲ್ಲ, ಸಣ್ಣ ದಂಧೆ ಎಲ್ಲ, ಬಹಳ ವಿಸ್ತೃತ ರೂಪವಾದಂತಹ ದಂಧೆಯ. ಸ್ವಾಮೀಜಿ ಹೇಳ್ತಾನೆ 3,500ರಿಂದ 4,000 ಜನರಿಗೆ ನಾನು ಸಂತಾನ ಭಾಗ್ಯ ಕರುಣಿಸಿದ್ದೀನಿ ಅಂತ. ಅಂದ್ರೆ ದೊಡ್ಡ ಕರಾಳ ದಂಧೆ ಅಲ್ಲೊಂದು ನಡೀತಾ ಇದೆ. ಯಾವ ರೀತಿ ನಿಮ್ಮ ಇಲಾಖೆಯಿಂದ ತನಿಖೆಯನ್ನ ಕೈಗೊಳ್ತೀರಾ? ಈಗ ಅವರ ಈ ಒಂದು ದೊಡ್ಡ ವಿಸ್ತೃತವಾದಂತಹ ಒಂದು ದಂಧೆ ಅಂತ ನೀವೇ ಹೇಳಿದ್ರಿ, ಮೇಲ್ನೋಟಕ್ಕೆ ಅದು ಸತ್ಯ ಅಂತ ಅನ್ಸುವಂತ ಲೆಕ್ಕದಲ್ಲಿ ನಾವು ನಿಮ್ಮ ಚಾನಲ್ ಅಲ್ಲಿ ನೋಡುವಾಗ ಅನ್ಸುತ್ತೇನೆ. ಯಾಕೆಂದ್ರೆ ಆತನ ಮಾತುಗಳನ್ನೆಲ್ಲ ರೆಕಾರ್ಡ್ ಮಾಡಿರೋದ್ರನ್ನ ನೋಡಿದಾಗ ಅವನೊಬ್ಬ ಸಮಾಜಘಾತಕ ಶಕ್ತಿ. ಆ ಒಂದು ಸಮಾಜಘಾತಕ ಶಕ್ತಿ ಬಹಳ ದೊಡ್ಡ ಉಪಕಾರವನ್ನ ಸಮಾಜಕ್ಕೆ ಅಥವಾ ಮಕ್ಕಳಿಗೆ ಆತ ಮಾಡ್ತಾ ಇದ್ದಾನೆ ಅನ್ನೋ ಮಾತಿನಲ್ಲಿ ಹುರುಳಿರೋದಿಲ್ಲ. ಈತ ಒಂದು ಕಾನೂನನ್ನ ಮೀರಿ ಕೆಲಸಗಳನ್ನ ಮಾಡ್ತಾನೆ. ಮಕ್ಕಳನ್ನ ಯಾರಿಗಾದ್ರೂ ಕೊಡಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಂದು ಕಾನೂನಿದೆ. ಆ ಕಾನೂನ ಅಡಿಯಲ್ಲಿ ಮಕ್ಕಳನ್ನ ಕೊಡಿಸ್ಕೊಡ್ಬಹುದು. ಏನು ಮಕ್ಕಳ ದತ್ತುವನ್ನ ತಗೊಳ್ತಕ್ಕಂತ ಕಾನೂನು ಇದೆ. ಆತ ಅದನ್ನ ಬಿಟ್ಟು ಮಾರಾಟ ಮಾಡಿ ದಂಧೆ ಮಾಡ್ಲಿಕ್ಕೆ ಮಾಡ್ತಿರ್ತಕ್ಕಂತ ಕೆಲಸ ಇದು. ಇಂಥ ಒಂದು ಕೆಲಸವನ್ನ ಇವತ್ತಿನ ದಿವಸ ಸುವರ್ಣ ಚಾನಲ್ನವರು ಈ ರೀತಿ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಅನ್ಸುತ್ತೆ. ಇದು ಒಂದು ಪೊಲೀಸ್ ತನಿಖೆಗೆ ನಾನು ಈಗಾಗಲೇ ಹೇಳಿದ್ದೇನೆ. ಆದ್ರೆ ಇದು ಪೊಲೀಸ್ ತನಿಖೆ ಅಷ್ಟೇ ಸಾಲೋದಿಲ್ಲ, ಇನ್ನೂ ಹೆಚ್ಚಿನ ರೀತಿಯ ತನಿಖೆಗಳೇ ಆಗ್ಬೇಕು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿದೆ. ನಾನೀಗ ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟಂತೆ ADGP ಅವ್ರ ಹತ್ರ ಮಾತಾಡಿದ್ದೇನೆ. ಇದು ಒಂದು ಹೀಗೆ ರಾಜ್ಯ ಮಟ್ಟದಲ್ಲೂ ಬೇರೆ ಬೇರೆ ಕಡೆಗಳು ಕೂಡ ಆಗಿರ್ಬಹುದೇನೋ ಇವರಿಂದ. ಬರೀ ಇಲ್ಲಿ ನಮ್ಗೆ ಬರೀ ಚಿಕ್ಕಬಳ್ಳಾಪುರ ಅನ್ನೋದಷ್ಟೇ ಕಾಣಿಸ್ತಾ ಇದೆ. ಇವರು ಬೇರೆ ಇನ್ನೆಲ್ಲಾನು ಕೂಡ ರೀನಾ ಮತ್ತೆ ಇನ್ನೊಬ್ರು ಯಾರು ಇದನ್ನೇ ಗ್ಲಾಡೀಸ್ ಅಂಡ್ ಮುರಳಿ ಈ ತರದವ್ರನ್ನ ಅರೆಸ್ಟ್ ಮಾಡಿದಾರಲ್ಲ, ಆಕೆ ಯಾವುದು ಒಂದು ಸಂಸ್ಥೆ ಕಟ್ಕೊಂಡಿದ್ದಂಥವಳು ಅಂತಾನು ಕೇಳ್ಪಟ್ಟೆ. ಬರೀ ಇಷ್ಟಕ್ಕೆ ಇರ್ಲಾರ್ದು ಅನ್ಸುತ್ತೆ. ಇವರೆಲ್ಲ ಈ ಹಣದ ರುಚಿ ಮತ್ತು ಬಹಳ ಸುಲಭವಾಗಿ ಜೀವನವನ್ನು ಮಾಡುವಂತಹ ಪರಿಯನ್ನ ನೋಡಿದ್ರೆ ಇದು ಬಹಳ ದೊಡ್ಡ ವ್ಯಾಪ್ತಿನೇ ಇರಬಹುದು. ಅದರಿಂದ ಅದನ್ನ ತನಿಖೆಗೆ ದೊಡ್ಡ ರೀತಿಯಲ್ಲಿ ಹಚ್ಚೋದು ಸೂಕ್ತ ಅಂತಕ್ಕಂಥದ್ದು ನಾನು ಈಗಾಗ್ಲೇ ಅನ್ಕೊಂಡಿದ್ದೇನೆ. ಅದರ ಕಡೆಗೆ ಗಮನ ಹರಿಸಿ ದೊಡ್ಡ ರೀತಿಯ ತನಿಖೆಯನ್ನ ಮಾಡ್ಲಿಕ್ಕೂ ಕೂಡ ನಾನು ಚರ್ಚೆ ಮಾಡ್ತೇನೆ. ಉಮಾಶ್ರೀ ಅವರು, ಇನ್ನೊಂದು ಸಮಸ್ಯೆ ಏನಂದ್ರೆ ಅಲ್ಲಿ 1 ತಿಂಗಳ ಮಗು ಅಥವಾ 1 ವರ್ಷದ ಮಗು ವ್ಯಾಪಾರ ನಡೀತಾ ಇಲ್ಲ. 1 ದಿನ 2 ದಿನ 3 ದಿನ ಮಕ್ಕಳ ವ್ಯಾಪಾರಗಳು ನಡೀತಾ ಇರುವಂತಹದ್ದು. ಇಷ್ಟೆಲ್ಲವೂ ಕೂಡ ಯಾವ ಪೊಲೀಸ್ ಅಧಿಕಾರಿಗೂ ಗೊತ್ತಾಗಿಲ್ಲ, ಯಾವ ಅಧಿಕಾರಿಗೂ ಗೊತ್ತಾಗಿಲ್ಲ ಅಂದ್ರೆ ಅದು ನಂಬೋದಕ್ಕೆ ಅಸಾಧ್ಯವಾದಂತಹ ಮಾತು. 1-2 ದಿನಗಳಿಂದ ನಡೀತಾ ಇಲ್ಲ, 8 ವರ್ಷಗಳಿಂದ ಈ ದಂಧೆ ನಡೀತಾ ಇದೆ. ಸೊ ಅಲ್ಲಿರುವಂತಹ ಅಧಿಕಾರಿಗಳು ಜೊತೆಗೆ ಯಾವ್ಯಾವ ಆಸ್ಪತ್ರೆಯಿಂದ ಮಕ್ಕಳು ಕಳವಾಗ್ತಾ ಇದಾರೋ ಅದ್ರ ಬಗ್ಗೆನೂ ಗಮನ ಹರಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾನು ಅದೇ ಹೇಳಿದೆ, ಆಸ್ಪತ್ರೆಗಳು ಯಾವ್ಯಾವು, ವೈದ್ಯರು ಯಾರ್ಯಾರು, ಆಯಾಗಳು ಯಾರು, ಅದು ಸಾಮಾನ್ಯ ವ್ಯಕ್ತಿಗಳು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಮತ್ತು ನರ್ಸ್ಗಳು ಯಾರು, ಯಾವುದೇ ಜನ ಆದ್ರೂ ಸಹ ಕೂಡ ಯಾರನ್ನೂ ಸಹಿಸ್ಕೊಳ್ಳುವಂತ ವಿಷಯನೇ ಅಲ್ಲ ಇದು, ಖಂಡಿತವಾಗ್ಲೂ. ಆ ನಂತರದಲ್ಲಿ 1 ತಿಂಗಳ ಮಗು, 8 ತಿಂಗಳ ಮಗು, 3 ತಿಂಗಳ ಮಗು ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾವುದೇ ಮಗು ಆದ್ರೂ ಕೂಡ ಅವ್ರು ಹಾಗೆಲ್ಲಾನು ಮಾರಾಟ ಮಾಡ್ಲಿಕ್ಕೆ ಬರೋದಿಲ್ಲ. ಇದನ್ನ ನಾನು ಕೇಳಿದೆ ಆತನ ಬಗ್ಗೆ. ಊರೊಳಗೆ ಈ ರೀತಿ ಊರೊಳಗಿನವ್ರಿಗೂ ಕೂಡ ಗೊತ್ತಿಲ್ಲ ಅನ್ನುವಷ್ಟು ಮಟ್ಟಿಗೆ ಇವರು ಎಷ್ಟು ಗುಪ್ತವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ನ ಪೊಲೀಸು ಮತ್ತು ಇವ್ರದ್ದು ದೂರ ಉಳಿದು ಊರಿನವ್ರಿಗೂ ಕೂಡ ಈ ವಿಷಯ ಗೊತ್ತಿಲ್ಲದ ಹಾಗೆ ದಂಧೆ ನಡೆಸ್ತಾ ಇದ್ದ ಸ್ವಾಮಿ ಅನ್ನುವಂಥದ್ದು. ಅಲ್ಲ, ಇದೇ ರಹಸ್ಯ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮಕ್ಕಳನ್ನ ಸಪ್ಲೈ ಮಾಡೋ ರೀನಾ ಹೇಳ್ತಾಳೆ, ಪೊಲೀಸರೆಲ್ಲ ನಮ್ಮ ಕೈಯಲ್ಲೇ ಇದ್ದಾರೆ, ಯಾರು ಏನು ಮಾಡಕ್ಕಾಗಲ್ಲ ಅಂತ. ಪೊಲೀಸರು, ಅಧಿಕಾರಿಗಳು, ಡಾಕ್ಟರ್ಗಳು, ನರ್ಸ್ಗಳು, ಸಂಘಟನೆಯವರು ಎಲ್ಲಾ ನಮ್ಮ ಕೈಯಲ್ಲಿದ್ದಾರೆ, ನಾವೆಲ್ಲಾನು ಹ್ಯಾಂಡಲ್ ಮಾಡ್ಬಿಡ್ತೀವಿ ಅಂತ. ಎಲ್ಲೋ ಒಂದ್ ಕಡೆ ಯಾರಿಗೆ ಗೊತ್ತಾದ್ರೂ ಅದು ಪೊಲೀಸರಿಗೆ ಗೊತ್ತಾಗಲ್ಲ ಅನ್ನೋದು ನಂಬೋದಕ್ಕೆ ಅಸಾಧ್ಯವಾದಂತಹ ಮಾತು. ಪೊಲೀಸರ ಗೊತ್ತಿಲ್ಲದೇನೆ ಇಷ್ಟೆಲ್ಲ ದಂಧೆ, ಅದು 8 ವರ್ಷಗಳಿಂದ ಲಕ್ಷಾಂತರ ರೂಪಾಯಿ. ಒಂದು ಮಗುನ ಅವ್ರು ಮಾರಾಟ ಮಾಡಿದ್ರು. ಗಂಡು ಮಗು ಆದ್ರೆ 4ರಿಂದ 6 ಲಕ್ಷ ರೂಪಾಯಿ ಕೇಳ್ತಾರೆ, ಹೆಣ್ಮಗು ಆದ್ರೆ 3 ಲಕ್ಷ ರೂಪಾಯಿ ಕೇಳ್ತಾರೆ. ಅಂದ್ರೆ ಲಕ್ಷಾಂತರ ರೂಪಾಯಿದಲ್ಲಿ ಅಲ್ಲಿ ವ್ಯವಹಾರ, ಮಕ್ಕಳನ್ನ ವ್ಯವಹಾರದ ವಸ್ತುವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅಷ್ಟು ಗೊತ್ತಾಗೋದಿಲ್ವಾ ಅಲ್ಲಿರುವ ಪೊಲೀಸರಿಗೆ, ಅಧಿಕಾರಿಗಳಿಗೆ ಅಂತ? ಅಲ್ಲಲ್ಲ, ನಾನ್ ಮೊದ್ಲೇ ಹೇಳಿದೆ ನಿಮ್ಗೆ, ಇದ್ರಲ್ಲಿ ಯಾರ್ಯಾರು ಎಂಥ ವ್ಯಕ್ತಿಗಳಾಗಿದ್ರು ಕೂಡ ಆಕೆಯನ್ನ ತನಿಖೆಗೆ ಒಳಪಡಿಸ್ತಾರೆ. ಈ 4 ಜನನು ತನಿಖೆಗೆ ಒಳಪಡಿಸ್ತಾರೆ ಅಂತಂದ್ರೆ ನಾನು ಅದೇ ಹೇಳ್ದೆ, ಇದಕ್ಕಿಂತಲೂ ಹೆಚ್ಚಿನ ಮಟ್ಟದ ತನಿಖೆ ಅಂತ ಯಾಕೆ ಹೇಳ್ತೀನಿ ಅನ್ನೋದ್ರಲ್ಲಿ ಅರ್ಥ ಇದೆ ಅಲ್ವಾ. ಇದಕ್ಕಿಂತಲೂ ಹೆಚ್ಚಿನ ಮಟ್ಟದ ತನಿಖೆ ಆದಾಗ
ಇವರೆಲ್ಲರೂ ಕೂಡ ಹೊರಬೀಳ್ತಾರೆ. ಇವ್ರ ರೀನಾ ಏನ್ ಹೇಳ್ತಿಲ್ಲ ಅದು ಸತ್ಯತೆಗಳಲ್ಲಿ ಆ ಚೌಕಟ್ಟಲ್ಲಿ ಇವರೆಲ್ಲ ಇದ್ರೆ ಇವರೆಲ್ಲರೂ ಹೊರಬೀಳ್ತಾರಲ್ಲ. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ ಉಮಾಶ್ರೀ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ವೀಕ್ಷಕರೇ, ಇದು ನಮ್ಮ ಕವರ್ ಸ್ಟೋರಿ ತಂಡ ಹೊರತಂದಂತಹ ಕರಾಳ ಸತ್ಯ. ಈಗಾಗಲೇ ಸಚಿವೆ ಉಮಾಶ್ರೀ ಅವರು ಮಾತನಾಡಿ ಸೂಕ್ತ ತನಿಖೆಯನ್ನ ಕೈಗೊಳ್ತೀವಿ, ಶಿಕ್ಷೆಯನ್ನ ಸಿಗೋ ಹಾಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಆಶಯದೊಂದಿಗೆ ನಾವು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಆದ್ರೆ ಈ ನಮ್ಮ ರಹಸ್ಯ ಕಾರ್ಯಾಚರಣೆ ಯಾವ ರೀತಿ ನಡೀತು, ಅವರ ಇನ್ನಷ್ಟು ಕರಾಳ ರೂಪನ ನಾಳೆ ರಾತ್ರಿ ಪ್ರಸಾರವಾಗುವಂತಹ 7:30ಕ್ಕೆ ಪ್ರಸಾರವಾಗುವಂತಹ ಕವರ್ ಸ್ಟೋರಿಯಲ್ಲಿ ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಇದು ಇವತ್ತಿನ ನ್ಯೂಸ್ ಅವರ್. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸ್ವರ್ಣ ನ್ಯೂಸ್.